ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಡ್ಮಸ್ ಕಿಚನ್. ಇವತ್ತಿನ ಸ್ಪೆಷಲ್ ಹುರುಳಿಕಾಳು ಬಸ್ ಸಾಂಬಾರು ಮಾಡೋದು ಹೇಗೆ, 6 ಗ್ರಾಮ್ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಳ್ತೀವಿ. ಅದಕ್ಕೆ ಬಿಸಿ ಬಿಸಿ ಅನ್ನ, ಹುರುಳಿಕಾಳು ಒಗ್ಗರಣೆ, ಬಿಸಿ ಸಾಂಬಾರು ಜೊತೆಗೆ ಸ್ವಲ್ಪ ಬೆಣ್ಣೆ ಹಾಕೊಂಬಿಟ್ರೆ ಈ ಮಳೆಗಾಲಕ್ಕೆ ಚಳಿಗಾಲಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಅದಕ್ಕೆ 1 ಬೌಲಷ್ಟು 6 ಗ್ರಾಮ್ ಅಥವಾ ಹುರುಳಿಕಾಳನ್ನು ತಗೊಂಡಿದ್ದೀನಿ, ಚೆನ್ನಾಗಿ ಸೋಸಿಟ್ಕೊಂಡಿರೋಂಥದ್ದು. ನಂತರ ಒಲೆ ಮೇಲೆ ಒಂದು ಕುಕ್ಕರನ್ನು ಹಚ್ಬಿಟ್ಟು ನಂತರ ತೊಳೆದು ಇಟ್ಕೊಂಡಿರೋಂಥ ಹುರುಳಿಕಾಳನ್ನು ಹಾಕಿ ಅದಕ್ಕೆ ಒಂದು ಮುಕ್ಕಾಲು ಲೀಟ್ರಷ್ಟು ನೀರನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ಹುರುಳಿಕಾಳು ಬೇಯೋದಕ್ಕೆ ಒಂದು 5-6 ವಿಷಲನ್ನು ಹಾಕ್ಸ್ಕೊಳ್ಳಿ. ಒಂದು 5-6 ವಿಷಲ್ ಆದ ನಂತರ ಕುಕ್ಕರ್ ಆರಿದ್ಮೇಲೆ ಲಿಡ್ಡನ್ನು ಓಪನ್ ಮಾಡಿ, ವಿಷಲ್ ಆರಿದ ನಂತರನೇ ಓಪನ್ ಮಾಡಿ ನಂತರ ಹುರುಳಿಕಾಳು ಬೆಂದಿದೆಯಲ್ವ ಅಂತ ಒಂದು ಸಲ ಟೆಸ್ಟ್ ಮಾಡಿ ಕೈಯಾಡಿ ಸೌಟು ಹಾಕಿ ನೋಡಿ. ಈಗ ಹುರುಳಿಕಾಳು ಬೆಂದಿದೆ. ಇದು ತುಂಬ ಚೆನ್ನಾಗಿ ಹುರುಳಿಕಾಳು ಬೆಂದಷ್ಟು ರಸ ತುಂಬ ಚೆನ್ನಾಗಿ ಬಿಡುತ್ತೆ, ಗಟ್ಟಿಯಾಗಿರುತ್ತೆ, ಸಾಂಬಾರು ಟೇಸ್ಟಾಗಿರುತ್ತೆ. ನಂತರ ಮತ್ತೆ ಕುದಿಯೋಕ್ಕಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹುರುಳಿಕಾಳಿಗೆ ಉಪ್ಪಿಡಿಯಂಗೆ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಹಾಕಿದ್ರೆ ಸಾಕು. ನಂತರ ಉಪ್ಪೆಲ್ಲ ಚೆನ್ನಾಗಿ ಈವನ್ನಾಗಿ ಮಿಕ್ಸ್ ಆಗಂಗೆ ಸೌಟಲ್ಲಿ ಕೈಯಾಡಿ ಚೆನ್ನಾಗಿ ಉಪ್ಪಿಡಿದ ನಂತರ ಹುರುಳಿಕಾಳನ್ನೇ ಬೇರೆ ಸಪ್ರೇಟ್ ಮಾಡಿ ಸ್ಟ್ರೈನರಲ್ಲಿ ಸೋಸ್ಕೊಂಬಿಡೋಣ. ನಮಗೆ ರಸ ಮಾತ್ರ ಇಂಪಾರ್ಟೆಂಟ್ ಸಾಂಬಾರಿಗೆ. ಹುರುಳಿಕಾಳನ್ನು ಒಗ್ಗರಣೆ ಮಾಡ್ಬೋದು, ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಬೇಕಾಗಿರುವಂಥ ಮಸಾಲೆ ಪದಾರ್ಥ: ಸಾಂಬಾರು ಪೌಡರ್ 2 ಟೇಬಲ್ ಸ್ಪೂನು, 1 ಬೌಲ್ ತೆಂಗಿನಕಾಯಿ, ಹುರುಳಿಕಾಳು ಬೇಯಿಸ್ಕೊಂಡಿರೋದಂತೂ 1 ಬೌಲು, ಹುಣಸೆಹಣ್ಣು, 1 ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ತಗೊಳ್ಳೋಣ. ನಂತರ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ 1 ಬೌಲು, ಬೇಯಿಸ್ಕೊಂಡಿಟ್ಕೊಂಡಿರೋಂಥ ಹುರುಳಿಕಾಳು 1 ಬೌಲು, ಖಾರಕ್ಕೆ ತಕ್ಕಾಗಿ ನಾನು 2 ಟೇಬಲ್ ಸ್ಪೂನ್ ಖಾರದ ಪುಡಿ ತಗೊಂಡಿದ್ದೀನಿ. ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಖಾರದ ಪುಡಿನ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಮಸಾಲೆಗೆ ಇಷ್ಟೇ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಈರುಳ್ಳಿ ಬೆಳ್ಳುಳ್ಳಿ ಹುರಿಯೋ ಅವಶ್ಯಕತೆ ಇರೋಲ್ಲ. ನೋಡಿ, ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಒಗ್ಗರಣೆಗೆ ಒಂದು ಪಾತ್ರೆನ ಇಡಿ, ಸ್ಟವನ್ನು ಹಚ್ಚಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋಣ. ಹುರುಳಿಕಾಳು ಸಾಂಬಾರು ತುಂಬಾ ಟೇಸ್ಟಿ ಇರುತ್ತೆ, ಅದರಲ್ಲೂ ಈ ಮಳೆ ಚಳಿಗಾಲಕ್ಕೆ ತುಂಬಾ ಹೆಲ್ದಿ ಕೂಡ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, 1 ಸ್ಪೂನಷ್ಟು, ಅರ್ಧ ಸ್ಪೂನಷ್ಟು ಜೀರಿಗೆ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡ್ರ ಅಂಥದ್ದು ಮೇಯ್ನ್ ಇಂಪಾರ್ಟೆಂಟ್. ಇದಕ್ಕೆ ನೀವು ಬೆಳ್ಳುಳ್ಳಿ ಎಷ್ಟು ಹಾಕ್ತೀರ ಅಷ್ಟು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಕರಿಬೇವು ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಬಾಡಿಸಿ ನಂತರ ರುಬ್ಬಿಟ್ಕೊಂಡ್ರಂಥ ಮಸಾಲೆನ ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಸೋಣ. ಹುರುಳಿಕಾಳು ಸಾಂಬಾರು ತುಂಬಾ ಬೇಗನೆ ಮಾಡ್ಕೋಬೋದು ನೋಡಿ ಈ ಮೆಥಡಲ್ಲಿ ಮಾಡಿದ್ರೆ. ಈ ರಸನ ಚೆನ್ನಾಗಿ ಕುದಿಸಿ ತಡ ಹತ್ತದಂಗೆ ಒಂದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ನಂತರ ಅದು ಕುದ್ದ ನಂತರ ಹುಣಸೆ ರಸ, ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ತಗೊಂಡು ಅದರ ರಸನ ಹಾಕೊಂಡ್ರೆ ಸಾಕು. ಇದಕ್ಕೆ ಟೊಮೊಟೊ ಹಾಕೋದು ಬೇಡ. ನಂತರ ಈ ಮಸಾಲೆ ಮತ್ತು ಹುಣಸೆ ರಸ ಚೆನ್ನಾಗಿ ಕುದಿಸಿ ನಾನು ಹೇಳಿದ ತಡ ಹತ್ತದಂಗೆ ಚೆನ್ನಾಗಿ ಕೈ ಆಡ್ತಾಯಿರಿ. ನಂತರ ಹುರುಳಿಕಾಳು ರಸನ ಬಸ್ಕೊಂಡಿರ್ತೀವಲ್ಲ, ಆ ರಸನ ಇದಕ್ಕೆ ಹಾಕಿದ್ರೆ ಹುರುಳಿಕಾಳು ಸಾಂಬಾರು ರೆಡಿ ಆಗುತ್ತೆ. ಇದೊಂದು 5-10 ನಿಮಿಷ ಕುದಿಸಿದ್ರೆ ಸಾಕು. ಆಲ್ರೆಡಿ ಇದರಲ್ಲಿ ಉಪ್ಪು ಹಾಕಿರ್ತೀವಿ, ನೋಡ್ಕೊಂಡು ಬೇಕು ಅಂದರೆ ಸಪ್ಪೆ ಇದ್ದರೆ ಇನ್ನೂ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ. ಇದನ್ನು ಒಂದು 5-10 ನಿಮಿಷ ಕುದಿಸಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ರೆ ಬಿಸಿ ಬಿಸಿ ಹುರುಳಿಕಾಳು ಬಸ್ಸಾಂಬಾರು ರೆಡಿ ಆಯಿತು. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಈ ಮೆಥಡಲ್ಲಿ ಮಾಡಿ ನೋಡಿ. ಇದು ನೀವು ಮುದ್ದೆಗಾದರೂ ಸರಿ, ಅನ್ನಕ್ಕಾದರೂ ಸರಿ, ಟೇಸ್ಟು ಅದ್ಭುತವಾಗಿರುತ್ತೆ. ಅದರಲ್ಲೂ ಈ ಚಳಿಗಾಲ ಮಕ್ಕಳಿಗೆ ಸ್ವಲ್ಪ ಶೀತ, ಕೆಮ್ಮು, ನೆಗಡಿ ಆದಾಗ ಈ ಥರ ಹುರುಳಿಕಾಳು ಬಸ್ಸಾಂಬಾರು ನೀವು 3 ಡೇಸ್ ಇಟ್ಟರೂ ತುಂಬ ಚೆನ್ನಾಗಿರುತ್ತೆ. ಮಾಡಿದ ಫಸ್ಟ್ ಡೇಗಿಂತ ಸೆಕೆಂಡ್ ಡೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ಬಿಸಿ ಬಿಸಿ ಅನ್ನ, ಹುರುಳಿಕಾಳು ಒಗ್ಗರಣೆ, ಬಸ್ಸಾಂಬಾರು ಜೊತೆಗೆ ಬೆಣ್ಣೆ ತುಂಬಾ ಟೇಸ್ಟ್ ಅದ್ಭುತವಾಗಿರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್.